ನಮಸ್ಕಾರ ಸ್ನೇಹಿತರೆ. ಒಂಟಿ ಜೀವನ ನಡೆಸುತ್ತಿದ್ದ ನನ್ನ ಜೀವನದಲ್ಲಿ ನಮ್ಮ ಮನೆಯ ಬಾಡಿಗೆದಾರನ ನೋವು ಕೇಳಿ ಅಯ್ಯೋ ಎನಿಸಿ ಅವನ ಬಳಿ ಹೂವನ್ನು ಅರಳಿಸಿಕೊಂಡ ಕಥೆ ಇದು. ಅವನ ಜೀವನದಲ್ಲಿ ನಡೆದಿದ್ದು ನಿಮ್ಮ ಜೀವನದಲ್ಲೂ ಆಗಬಹುದು. ಹಾಗಾಗಿ ಅವನು ಮಾಡಿದ ತಪ್ಪು ನೀವು ಮಾಡಬೇಡಿ. ಸ್ನೇಹಿತರೆ, ನನ್ನ ಹೆಸರು ಸಮತ. ನನಗೆ 25 ವರ್ಷ. ನನಗೆ ಮದುವೆಯಾಗಿ 3 ವರ್ಷ ಆಯಿತು. ಆದರೆ 2 ವರ್ಷದ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿ ನನ್ನ ಗಂಡ ತೀರಿಕೊಂಡರು. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ನನ್ನ ಗಂಡ ನಿಖಿಲ್ ಬಿಟ್ಟು ಹೋದ ಒಂದು ಬಿಲ್ಡಿಂಗ್ ಅಷ್ಟೇ ನನಗಿದ್ದ ಆಸ್ತಿ. ಮೇಲ್ಗಡೆ ಮನೆಯಿಂದ ಬರುತ್ತಿದ್ದ ಬಾಡಿಗೆಯಿಂದ ನಾನು ನನ್ನ ಜೀವನ ನಡೆಸುತ್ತಿದ್ದೆ. ಹೀಗೆ ಹಳಬರು ಮನೆ ಖಾಲಿ ಮಾಡಿಕೊಂಡು ಹೋದಾಗ ಆ ಮನೆಗೆ ಹೊಸಬನಾಗಿ ಕಿರಣ್ ಎಂಬುವವನು ಬಂದ. ನೋಡಕ್ಕೆ ಒಳ್ಳೆ ಹುಡುಗನಂತೆ ಕಾಣಿಸುತ್ತಿದ್ದ. ಅವನಿಗೆ ಸುಮಾರು 22 ಅಥವಾ 23 ವರ್ಷ ವಯಸ್ಸು ಇರಬಹುದು. ನಾನು ಮೊದಲು ಅವನಿಗೆ ಎಲ್ಲ ರೂಲ್ಸ್ ಹೇಳಿದೆ. ಮನೆಗೆ ಇನ್ನೊಬ್ಬ ವ್ಯಕ್ತಿ ಬರುವಂತಿಲ್ಲ, ಇದು ಕೇವಲ ನಿನಗೆ ಮಾತ್ರ ಎಂದು. ಅವನು ಅದಕ್ಕೆ ಒಪ್ಪಿಕೊಂಡಿದ್ದ. ನಾನು ಒಬ್ಬಂಟಿ ಮಹಿಳೆಯಾಗಿದ್ದರೂ ತುಂಬಾನೇ ಶಿಸ್ತಿನಿಂದ ಇದ್ದೆ. ಯಾವ ವ್ಯಕ್ತಿಯ ಸಹವಾಸವನ್ನೂ ಮಾಡದೆ ನನಗೆ ಬೇಕಾದಾಗ ಒಂದು 10 ನಿಮಿಷಗಳ ಕಾಲ ಕಮಲದ ಹೂವನ್ನು ಮುಟ್ಟಿಕೊಂಡು ಆನಂದ ಪಡೆದುಕೊಳ್ಳುತ್ತಿದ್ದೆ. ಪ್ರತಿಸಲ ಹೂವಿನಿಂದ ನೀರು ಬಂದಾಗಲೂ ನನ್ನ ಕಣ್ಣಲ್ಲಿ ದುಃಖದ ನೀರು ಬರುತ್ತಿತ್ತು. ಆದರೂ ಎಲ್ಲವನ್ನೂ ಸಹಿಸಿಕೊಂಡು ಕಮಲದ ಹೂವನ್ನು ಮುಟ್ಟುತ್ತಿದ್ದೆ. ಹೀಗಿದ್ದ ನಾನು 2 ವರ್ಷದಿಂದ ಯಾರಿಗೂ ಬಗ್ಗದ ನನ್ನ ಹೃದಯ ಈ ಕಿರಣನ್ನು ನೋಡಿದರೆ ಸ್ವಲ್ಪ ವಾಲಿದಂತೆ ಆಗುತ್ತಿತ್ತು. ಆದರೂ ನಾನು ನನ್ನ ಮನಸ್ಸನ್ನು ನನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದೆ. ಅವನು ಕೂಡ ತುಂಬಾನೇ ಒಳ್ಳೆ ಹುಡುಗ. ಬೆಳಗ್ಗೆ ಬೇಗ ಎದ್ದು ವಾಕಿಂಗ್, ವ್ಯಾಯಾಮ ಎಲ್ಲವನ್ನೂ ಮಾಡಿ ಒಂದು ಆರೋಗ್ಯಕರ ಜೀವನ ನಡೆಸುತ್ತಿದ್ದ. ಅವನ ಮೈಕಟ್ಟು ತುಂಬಾನೇ ಸುಂದರವಾಗಿತ್ತು. ಅಟ್ರಾಕ್ಟಿವ್ ಪರ್ಸನಾಲಿಟಿ. ಹೋಗುತ್ತಾ ಬರುತ್ತಾ ನನ್ನನ್ನು ತುಂಬಾನೇ ಚೆನ್ನಾಗಿ ಮಾತಾಡಿಸುತ್ತಿದ್ದ. ನಾನು ಕೂಡ ಅವನ ಬಳಿ ನಗುತ್ತಾ ಮಾತಾಡುತ್ತಿದ್ದೆ. ಹೀಗೆ ಬಂದ ಹೊಸದರಲ್ಲಿ ಕರೆಕ್ಟಾಗಿ ಬಾಡಿಗೆ ಕೊಡುತ್ತಿದ್ದ. ಒಂದು 3 ತಿಂಗಳು ಕಳೆದ ನಂತರ ಈ ತಿಂಗಳು ಬಾಡಿಗೆ ಕೊಡಲು ಆಗುವುದಿಲ್ಲ, ಮುಂದಿನ ತಿಂಗಳು 2 ಸೇರಿಸಿ ಕೊಡುತ್ತೇನೆ ಎಂದು ಹೇಳಿದ. ನಾನು ಕೂಡ ಏನೋ ಕಷ್ಟ ಇರಬಹುದು ಎಂದು ಸರಿಯಾಯಿತು, ಮುಂದಿನ ತಿಂಗಳು ಮಿಸ್ ಮಾಡಬೇಡ ಎಂದು ಹೇಳಿದೆ. ಆದರೆ ಮುಂದಿನ ತಿಂಗಳು ಕೂಡ ಅವನು ಅದೇ ರೀತಿ ಹೇಳಿದ. ಆ ಮನೆಯ ಬಾಡಿಗೆಯಿಂದಲೇ ನನ್ನ ಜೀವನ ನಡೆಯುತ್ತಿತ್ತು. ಇವನು 2 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ, ಈಗ ಮತ್ತೆ ಮುಂದಿನ ತಿಂಗಳು ಎಂದು ಹೇಳುತ್ತಿದ್ದಾನೆ ಅಂದುಕೊಂಡು ನನಗೆ ತುಂಬಾನೇ ಕೋಪ ಬಂತು. ಅದೆಲ್ಲ ಆಗಲ್ಲ, ಇನ್ನು 2 ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಬಾಡಿಗೆ ಕೊಡು ಎಂದು ಹೇಳಿ ಹೋದೆ. ಈ ರೀತಿ ಕಿರುಚಿ ಹೋದ ಮೇಲೆ ಮುಂದೆ ನನ್ನ ಜೀವನದಲ್ಲಿ ಅವನ ಜೊತೆ ಆ ರೀತಿ ಮಾಡುತ್ತೇನೆ ಅಂತ ಅವತ್ತು ನನಗೂ ತಿಳಿದಿರಲಿಲ್ಲ. ಯಾರ ಸಹವಾಸವೂ ಬೇಡ ಎಂದು ನಿರ್ಧರಿಸಿದ್ದ ನಾನು ಅವನ ಬಳಿ ಜಾಸ್ತಿ ಮಾತಾಡಲು ಹೋಗುತ್ತಿರಲಿಲ್ಲ. ಅಂದು ರಾತ್ರಿ ಅವನ ಮನೆಗೆ ಹೋಗಿ ಏನಾಯಿತು, ಯಾಕೆ ಬಾಡಿಗೆ ಕೊಟ್ಟಿಲ್ಲ ಎಂದು ಕೇಳಬೇಕು ಎಂದು ಯೋಚನೆ ಬಂತು. ರಾತ್ರಿ ಸಮಯವಾಗಿದ್ದರಿಂದ ಬೆಳಿಗ್ಗೆ ಹೋಗಿ ಕೇಳೋರಾನ್ ಅಂತ ಸುಮ್ಮನಿದ್ದೆ. ಆ ರಾತ್ರಿ ಜೋರು ಗಾಳಿ, ತುಂಬಾನೇ ಚಳಿ. ಆ ಗಾಳಿಯ ರಭಸಕ್ಕೆ ನನ್ನ ಭಯ ನನ್ನನ್ನು ಸುಮ್ಮನಿರಲು ಬಿಡಲಿಲ್ಲ. ಸರಿ, ಇನ್ನೇನೂ ಮಾಡುವುದು ಎಂದು ದಿನನಿತ್ಯ ಮಾಡುತ್ತಿದ್ದ ಕೆಲಸವನ್ನೂ ಮಾಡಿಕೊಂಡು ಹೂವನ್ನು ನನ್ನ ಕೈಗಳಿಂದ ಅರಳಿಸಿ ಅದನ್ನು ನಿಧಾನಕ್ಕೆ ಸವರುತ್ತಾ 15 ನಿಮಿಷದ ಮೇಲೆ ಅದರಿಂದ ನೀರು ಚಿಮ್ಮಿಸಿ ಮಲಗಿದೆ. ಆದರೆ ಅದು ಖುಷಿಯ ನೀರಾಗಿರಲಿಲ್ಲ. ಆ ರಾತ್ರಿ ಮಲಗಿರುವಾಗ ನನ್ನ ಮನಸ್ಸಿನಲ್ಲಿ ನೂರಾರು ಭಾವನೆಗಳು ಉಂಟಾದವು. ಇದೇ ರೀತಿ ಎಷ್ಟು ದಿನ ಅಂತ ಮಾಡುವುದು? ನನಗಿನ್ನೂ 25 ವರ್ಷ. ನನಗೂ ಕೂಡ ಒಂದು ಜೀವನ ಇದೆಯಲ್ಲವೇ? ಅದನ್ನು ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿ ಕಳೆಯುವುದು ಎಂತೆಲ್ಲ ಅನಿಸಿತು. ಇದೇ ಯೋಚನೆಯಲ್ಲಿ ಕಿರಣನನ್ನು ನೆನೆಸಿಕೊಂಡು ಮಲಗಿದೆ. ಮಾರನೇ ದಿನ ಬೆಳಿಗ್ಗೆ ನಾನು ಕಿರಣ್ ಮನೆಗೆ ಹೋದೆ. ನಾನು ಹೋಗುತ್ತಿದ್ದಂತೆ, ನಾಳೆ ಕೊಟ್ಟು ಬಿಡುತ್ತೇನೆ ಬಾಡಿಗೆ, ಇವತ್ತು 1 ದಿನ ಟೈಮ್ ಕೊಡೆ ಎಂದು ಕೇಳಿಕೊಂಡ. ಅದಕ್ಕಲ್ಲ ಕಣೋ ನಾನು ಬಂದಿರೋದು, ಹೇಳು ಏನಾಯಿತು? ಯಾಕೆ 2 ತಿಂಗಳ ಬಾಡಿಗೆ ಕೊಟ್ಟಿಲ್ಲ? ಏನಾದರೂ ಕಷ್ಟನಾ ಎಂದು ಕೇಳಿದೆ. ಆಗ ಅವನು ತನ್ನ ಕಥೆಯನ್ನು ಹೇಳಿದ. ಊರಿನಿಂದ ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಾಗ ದುಡ್ಡು ಪಾವತಿಸಿಕೊಂಡು ಕೆಲಸ ಕೊಡಿಸುತ್ತೇವೆ ಎಂದು ಒಂದು ಫೇಕ್ ಕಂಪನಿ ಅವನ ಹತ್ತಿರ ದುಡ್ಡು ಇಸಿಕೊಂಡು 1 ತಿಂಗಳು ಕೆಲಸ ಮಾಡಿಸಿಕೊಂಡಿತ್ತು. ಟಾರ್ಗೆಟ್ ರೀಚ್ ಆಗಿಲ್ಲ, ಈ ಬಾರಿ ಸಂಬಳ ಬರುವುದಿಲ್ಲ, ಮುಂದಿನ ತಿಂಗಳು ರೀಚ್ ಮಾಡಿದರೆ 2 ತಿಂಗಳ ಸಂಬಳ ಒಟ್ಟಿಗೆ ಹಾಕುತ್ತೇವೆ ಎಂದು ಹೇಳಿದ್ದರಂತೆ. ಅವನು ಕೆಲಸ ಸೇರಿಕೊಳ್ಳಲು 20,000 ಕೊಟ್ಟು ಅವರನ್ನು ನಂಬಿ
ಈ ರೀತಿ ಫೇಕ್ ಕೆಲಸಕ್ಕೆ ಜಾಯಿನ್ ಆಗಿಬಿಟ್ಟಿದ್ದ. ಈ ವಿಷಯ ತಿಳಿದ ತಕ್ಷಣ ನಾನು ಅವನಿಗೆ ಬುದ್ಧಿವಾದ ಹೇಳಿದೆ. ಇದೆಲ್ಲ ಫೇಕ್ ಕಣೋ, ಅವರ ಯಾವ ಕಂಪನಿಯೂ ಇರುವುದಿಲ್ಲ. ನಿನ್ನ ಹತ್ತಿರ ದುಡ್ಡು ಕಿತ್ತುಕೊಳ್ಳಲು ನಾಟಕ ಮಾಡುತ್ತಾರೆ ಅಷ್ಟೇ. ನಿನಗೆ ಯಾವ ಸಂಬಳವೂ ಬರುವುದಿಲ್ಲ, ಕೆಲಸ ಬಿಡು ಎಂದೆ. ಏನೂ ತಿಳಿಯದ ಅವನು ನಾನು ಹಾಗೆ ಹೇಳುತ್ತಿದ್ದಂತೆ ಅತ್ತು ಬಿಟ್ಟ. ಅವನನ್ನು ಸಮಾಧಾನ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಅವನ ಮುಗ್ಧತೆ ನನ್ನ ಮನಸ್ಸಿನೊಳಗೆ ಕುಳಿತು ಬಿಟ್ಟಿತು. ಯಾಕೋ ಗೊತ್ತಿಲ್ಲ, ನನ್ನ ಒಂಟಿತನವೋ ಅಥವಾ ಅವನ ಮುಗ್ಧತೆಯೋ 2 ವರ್ಷದಿಂದ ಸುಮ್ಮನಿದ್ದ ನನ್ನ ಮನಸ್ಸು ಅಂದು ತಡೆಯಲಿಲ್ಲ. ಆಗಿದ್ದಾಗಲಿ ಎಂದು ನನ್ನ ಮನಸ್ಸಿನಲ್ಲಿದ್ದನ್ನು ಕಿರಣ್ ಹತ್ತಿರ ಕೇಳಿದೆ. ನನ್ನ ಕಥೆಯನ್ನು ಅವನ ಹತ್ತಿರ ಹೇಳಿಕೊಂಡೆ. ಅವನಿಗೂ ಕೂಡ ಇದೆಲ್ಲ ಹೊಸತು. ಹಿಂದೆ ಯಾರ ಹತ್ತಿರವೂ ಇಂತಹ ಕೆಲಸ ಮಾಡಿಲ್ಲದವನಿಗೆ ಹೇಗೆ ಮಾಡಬೇಕೆಂದು ತಿಳಿಯಲಿಲ್ಲ. ಆದರೆ ನಾನು ಅವನಿಗೆ ಧೈರ್ಯ ತುಂಬಿ ಹೇಳಿಕೊಟ್ಟೆ. ಅವನು ಕೂಡ ತುಂಬಾನೇ ಗುಡ್ ಲರ್ನರ್. ಕೆಲಸವನ್ನು ಬೇಗನೆ ಕಲಿತುಕೊಂಡ. 2 ವರ್ಷದಿಂದ ಹೂವನ್ನು ಮುಟ್ಟಿ ಅದರಿಂದ ಬರುತ್ತಿದ್ದ ನೀರನ್ನು ನೋಡಿ ಕೇವಲ ಸಮಾಧಾನ ಪಡುತ್ತಿದ್ದೆ. ಆದರೆ ಆ 2 ವರ್ಷದ ನೋವನ್ನು ಇಂದು ಕಳೆದುಕೊಳ್ಳುವ ದಿನ ಬಂದಿತ್ತು. ಹೀಗೆ ಕಿರಣ್ಗೆ ಕೆಲಸವನ್ನು ಹೇಳಿಕೊಟ್ಟು ಅವನು ಅದನ್ನು ಪ್ರಯೋಗ ಮಾಡುತ್ತಿದ್ದ. ಅವನು ಕಮಲವನ್ನು ಸವರಿ ಮಾಡುತ್ತಿದ್ದ. ಕೆಲಸಕ್ಕೆ ನನ್ನ ಕಣ್ಣಲ್ಲಿ ನೀರು ಬರುತ್ತಿತ್ತು. ಅವನು ಏನಾಯಿತು, ಯಾಕೆ ಅಳುತ್ತಿದ್ದೀರಾ ಎಂದು ಕೇಳಿದ. ಏನಿಲ್ಲ, ನಿನ್ನ ಕೆಲಸ ನೀನು ಮಾಡು, ತಲೆ ಕೆಡಿಸಿಕೊಳ್ಳಬೇಡ ಎಂದು ಹೇಳಿಕೊಟ್ಟೆ. ಅವನಿಗೆ ಅವತ್ತು ಬೇರೆ ಬೇರೆ ತರಹದ ಕೆಲಸಗಳನ್ನು ಹೇಳಿಕೊಟ್ಟೆ. ಎಲ್ಲಾ ಕೆಲಸವನ್ನು ಅವನು ಮಾಡಿದ. ಅವನು ಕೂಡ ಕೆಲಸವನ್ನು ಕಲಿಯಲು ತುಂಬಾನೇ ಕಾತುರದಿಂದ ಇದ್ದ. ನಾನು ಹೇಳಿಕೊಟ್ಟ ಎಲ್ಲಾ ಕೆಲಸವನ್ನೂ ಚಾಚೂ ತಪ್ಪದೆ ಖುಷಿಯಿಂದ ಮಾಡಿದ. ಹಣ್ಣು ತಿನ್ನುವುದು ಅಂದರೆ ಅವನಿಗೆ ತುಂಬಾನೇ ಇಷ್ಟ. ಇಷ್ಟು ವರ್ಷದಿಂದ ಒಣಗಿ ಹೋಗಿದ್ದ ಹೂವುಗಳು ಇಂದು ಮತ್ತೆ ಪಳಪಳನೆ ಹೊಳೆಯಲು ಆರಂಭಿಸಿದವು. ಅವನು ಕೂಡ ಸಿಹಿಯಾದ ಹಣ್ಣುಗಳನ್ನು ಮುಟ್ಟಿ ಸವರಿ ತಿಂದು ತನ್ನ ಕೆಲಸವನ್ನು ಮುಗಿಸಿದ. ಮೊದಲ ಬಾರಿಯಾದರೂ ಹೇಳಿಕೊಟ್ಟದ್ದನ್ನು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮುಗಿಸಿಕೊಟ್ಟ. ಕೆಲಸ ಮುಗಿಸಲು ಅವನು ತೆಗೆದುಕೊಂಡ ಸಮಯ 30 ನಿಮಿಷ. ನನಗೂ ಏನೂ ಅವಸರ ಇರಲಿಲ್ಲ. ಮೊದಲ ಬಾರಿ ಅಲ್ವಾ, ನಿಧಾನವಾದರೂ ಪರವಾಗಿಲ್ಲ ಎಂದು ನಾನು ಕೂಡ ಆತುರಪಡಲಿಲ್ಲ. ಅವನ ಶ್ರದ್ಧೆಯ ಕೆಲಸಕ್ಕೆ ಹೂವು ಅರಳಿ ನೀರು ಬಿಟ್ಟು ಒದ್ದೆಯಾಗಿ ಹೋಯಿತು. ಕೆಲಸ ನಿಧಾನವಾದರೂ ಅಚ್ಚುಕಟ್ಟಾಗಿ ಆಗಬೇಕು ಎಂದು ನಾನು ಅವನ ಕೆಲಸವನ್ನು ನೋಡಿಕೊಂಡು ಸುಮ್ಮನಿದ್ದೆ. ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಬಂದವು. 2 ವರ್ಷದ ವನವಾಸವೆಲ್ಲವೂ ನನ್ನ ಕಣ್ಣ ಮುಂದೆ ಬಂದು ಹೋಯಿತು. ಅವನ ಜೀವನದಲ್ಲೂ ಯಾರೂ ಇರಲಿಲ್ಲ, ನನ್ನ ಜೀವನದಲ್ಲೂ ಯಾರೂ ಇರಲಿಲ್ಲ. ನಾನು ಅವನನ್ನು ತುಂಬಾನೇ ಪ್ರೀತಿಸಲು ಶುರು ಮಾಡಿದೆ. ಅಂದು ನಾವಿಬ್ಬರೂ ಕೂತು ಜೀವನ ಪರ್ಯಂತ ಒಟ್ಟಿಗೆ ಇರಲು ತೀರ್ಮಾನ ಮಾಡಿದೆವು. 1 ವರ್ಷದ ನಂತರ ಇಬ್ಬರು ಮದುವೆಯಾದೆವು. ಇಂದು ನಾನು ಮತ್ತು ಕಿರಣ್ ಇಬ್ಬರೂ ಸಂತೋಷದ ಜೀವನವನ್ನು ಕಳೆಯುತ್ತಿದ್ದೇವೆ. ಕೆಲಸ ಸಿಗುತ್ತದೆ ಎಂದು ಊರು ಬಿಟ್ಟು ಬರುವವರಿಗೆ ಅಥವಾ ಕಷ್ಟಪಟ್ಟು ದುಡಿಯೋಣ ಎಂದು ಇರುವವರಿಗೆ ಈ ರೀತಿ ಫೇಕ್ ಕಂಪನಿಗಳು ಆಸೆ ಹುಟ್ಟಿಸಿ ಮೋಸ ಮಾಡುತ್ತವೆ. ನೀವು ಈ ರೀತಿ ಮೋಸ ಹೋಗದೆ ಜೀವನದಲ್ಲಿ ಸುರಕ್ಷಿತವಾಗಿ ಇರಿ. ಯಾವುದೇ ಕೆಲಸ ಪಡೆಯುವುದಕ್ಕೂ ಮೊದಲು ಹಣ ಪಾವತಿಸಬೇಡಿ. ಧನ್ಯವಾದಗಳು.